ಸುಳ್ಳು ಸುದ್ದಿ ಮುಖಾಂತರ ನಮ್ಮ ಇಬ್ಬರ ಸಂಬಂಧ ಕೆಡಿಸಿ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಒಲಿಸಿಕೊಳ್ಳುವಂತ ದುರಾಲೋಚನೆ ಇದೆ, ಅದು ನಿಮ್ಮ ಮಗಳು ಅನ್ಸು ಅಂತ ಹೇಳಿದ್ದಾರೆ. ಅದು ಅವ್ರ ಅನುಭವದ ಮಾತು ಹೇಳಿದ್ದಾರೆ. ಈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನನ್ನ ನೋಡಿದಾರಲ್ಲ ಅವರು. ಬೇರೆ ಪಾರ್ಟಿಲಿ ಇದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದಾರಲ್ಲ ಅವರು. ಸರ್, ಚುನಾವಣೆಗೆ ಮುಂಚಿತವಾಗಿ ಸರ್ ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಏನ್ ಹೇಳಿ? ಬಿಜೆಪಿ ಜೆಡಿಎಸ್ ಅವರು ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ಏನಾದ್ರು ನಿಮ್ ಗಮನಕ್ಕೆ ಬಂದಿದೆಯಾ? ಅದು ಯಾವ್ದಾರ ಸಂದರ್ಭದಲ್ಲಿ ಸ್ಟೋರಿ ಬರೀತೀನಲ್ಲ ನಾನು. ಅವಾಗ ಬರೀತಾರೆ. ಸರ್, ಅದು ಆ ದಿನಗಳು ಬಿಟ್ಟು ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಅಂತ ಮಾತಾಡೋದು ಅವೆಲ್ಲ ಮಾತಾಡಿದ್ರೆ ಏನೇನೋ ಹೇಳ್ತಾರೆ. ಬಟ್ ಅದಕ್ಕೆ ಅಗ್ರಿ ಇದೀರಾ ಸರ್? ನಿಮ್ಮಿಬ್ರದ್ದು ಹಾಲು ಜೇನಿನಂತ ಸಂಬಂಧನ ಸರ್ ಅದು? ಖಂಡಿತ. 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಅಲ್ಲ, ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗ್ಬೇಕು ಅನ್ನೋ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಲೇಟ್ ಆಗ್ತಾ ಇದೆ. ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಸರ್, ಮೊನ್ನೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲಪ್ಪ, ನಾನು ಯಾರಿಗೂ ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗಿದ್ದಕ್ಕೆ ಡಿನ್ನರ್ ಇಟ್ಕೊಂಡಿದ್ದೀರಂತೆ ಮಾರ್ಚ್ 10ನೇ ತಾರೀಕು. 10ನೇ ತಾರೀಕು 6ನೇ ತಾರೀಕು ಬಜೆಟ್, 6ನೇ ತಾರೀಕು ನಿಮ್ದು. 6ಕ್ಕಲ್ಲ 10ಕ್ಕೆ. ಅಲ್ಲ ಸರ್, ಡಿನ್ನರ್ ಹತ್ತಕ್ಕೆ. ಮಾರ್ಚ್ 6ಕ್ಕೆ ಸರ್, ಕರೆಕ್ಟ್ 6 ವರ್ಷ 10ಕ್ಕೆ MLC ಗಳಿಗೆ MLA ಗಳಿಗೆಲ್ಲ ಕರೀತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.